ಹಾಯ್ ಗೈಸ್, ನನ್ನ ಫ್ರೆಂಡ್ ನಂದು ರೂಮಿಗೆ ನಾನು ಅಕ್ಕ ಇದ್ದಲ್ಲ, ಹೊಸ ಎಂಟ್ರಿ. ನನ್ನ ತಂಗಿ ಬಂದಿದ್ದಾಳೆ, ಅವಳು ಲಗೇಜ್ ಎಲ್ಲ ಇಟ್ಬಿಟ್ಟು ಆ ಕಡೆ ನೆಂಟ್ರ ಮನೆಗೆ ಹೋಗಿದ್ದಾಳೆ. ಸೊ ಹಾಯ್ ಗೈಸ್, ನನ್ನ ಫ್ರೆಂಡ್ ನನ್ನ ತಂಗಿ ರೂಮಿಗೆ ಬಂದಿದ್ದಾಳೆ ಅಂದೆಲ್ಲ. ಸೊ ಅವಳಿಗೆ ಸ್ವಲ್ಪ ಥಿಂಗ್ಸ್ ತೆಗಿಬೇಕಾಗಿತ್ತು. ಸೊ ಅದನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಮಳೆ, ಮಾರ್ಕೆಟಿಗೆ ಶಿಲ್ಪ ಎಲ್ಲ ಇವತ್ತು ಜೊತೆ ಹೋಗ್ತಾ ಇದ್ದೀನಿ. ಅವಳು ಏನೆಲ್ಲ ಪರ್ಚೇಸ್ ಮಾಡ್ತಾಳೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ನನ್ನ ತಂಗಿ ಅತ್ತೆ ಮಾರ್ಕೆಟಿಗೆ ಹೋಗ್ತಾ ಇದ್ದು. ಫುಲ್ಲು ಮಳೆ ಬಂದ್ಬಿಟ್ಟು ಅಲ್ಲಿ ರಸ್ತೆ ಅಲ್ಲಿ ಮಾರ್ತಾ ಇರ್ತಾರಲ್ವ, ಅಲ್ಲೆಲ್ಲ ಶಾಪ್ ಮುಚ್ಚಿಬಿಟ್ಟಿದ್ರು. ಮಳೆ ಕಾರಣದಿಂದ ಅದೆಲ್ಲ ನೆಂದೋಗುತ್ತೆ ಅಂದ್ಬಿಟ್ಟು ಟಾರ್ಪಲ್ ಹಾಕಿ ಮುಚ್ಚಿದ್ರು. ಹಂಗೆ ಹೋಗೋತ್ತಿಗೆ ನಾನು ಅವರಿಗೆ ನನ್ನ ತಂಗಿಗೆ ಕಾಲೇಜಿಗೆ ಹೋಗೋಕ್ಕೆ ಬ್ಯಾಂಡ್, ಕ್ಲಿಪ್ ಅದೆಲ್ಲ ತಗೋ ಅಂದೆ. ಸೊ ಅವರು ಪರ್ಚೇಸ್ ಮಾಡ್ತಾಯಿದ್ರು. ಇಲ್ಲೆಲ್ಲ ಕಮ್ಮಿನೇ ಇರುತ್ತೆ, ಏನೋ 50 ರೂಪಾಯಿ ಒಳಗೇ ಸಿಗುತ್ತೆ ಎಲ್ಲನೂ. ಅಲ್ಲಿ ಕ್ಲಿಪ್ಸೆಲ್ಲ ಇದೆಯಲ್ಲ, ಅದಕ್ಕೆ 20 ರೂಪೀಸು, ಬ್ಯಾಂಡಿಗೆಲ್ಲ 10 ರೂಪೀಸು. ಸೊ ಅವಳು ಬೇಕಾಗಿದ್ದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡ್ಳು. ನನಗಂತ ಫ್ಲವರ್ ಕ್ಲಿಪ್ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ನೋಡ್ತಾ ಇದ್ದೆ, ಯಾವುದಾದ್ರೂ ಚೆಂದ ಸಿಕ್ಕಿದ್ರೆ ನಾನು ಏನು ತಗೊಳ್ಳೋಣ ಅಂತ. ನನಗಂತೂ ಮಾರ್ಕೆಟ್ ಸೈಡಲ್ಲಿ ನೋಡೋಕ್ಕಿರೋ ಈ ಥರ ಶಾಪ್ಗಳು ನೋಡೋಕ್ಕೆ ತುಂಬ ಇಷ್ಟ. ತುಂಬ ಚೀಪಾಗಿ ಇರುತ್ತೆ, ಹಾಗೆಯೇ ತುಂಬ ಚೆಂದನೂ ಇರುತ್ತೆ ವಸ್ತುಗಳನ್ನು. ಮತ್ತು ಹಂಗೆ ಅವರಿಗೆ ಎಂತ ಕಾಲೇಜಿಗೆ ಹೋಗ್ಬೇಕಲ್ವ, ಫಸ್ಟ್ ಡೇ ಅಲ್ವಾ. ಸೊ ಸ್ವಲ್ಪ ಚೂಡಿ ಟಾಪ್ ತಗೋಬೇಕಂದ್ಬಿಟ್ಟು ಚೂಡಿ ಶಾಪಿಗೆ ಹೋದೋ. ಅಲ್ಲೇನು ನಮಗೆ ಅಷ್ಟೇನು ಖುಷಿಯಾಗಿಲ್ಲ. ಮತ್ತು ಲಾಸ್ಟಿಗೆ ಅವರು ಅಲ್ಲೊಂದು ಬಿಳಿ ಟಾಪ್ ಇದೆ ನೋಡಿ, ಅದು ತಗೊಂಡ್ಲು. ಅದು ಖುಷಿ ಆಯ್ತು, ಅವಳು ನೋಡ್ತಿದ್ದಾಳಲ್ಲ, ಅದೊಂದು ತಗೊಂಡು ಬಂದ್ವಿ. ಆಮೇಲೆ ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಹೋದ್ವಿ. ಎಲ್ಲ ಎಗ್ದಾಕಿ ನೋಡ್ತಾ ಇದ್ದೋ, ಯಾವುದೂ ಇಷ್ಟನೇ ಆಗಿಲ್ಲ. ಆಮೇಲೆ ಪುನಃ ಮಾರ್ಕೆಟಿಗೆ ಹೋಗಿ ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ಬ್ಯಾಗ್ ಅಂಗಡಿ ಇತ್ತು. ಅವಳಿಗೆ ಹೊಸ ಬ್ಯಾಗ್ ಒಂದು ತಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಇದಕ್ಕೆ 500 ಅಂದರು, ಬಾರ್ಗೇನಿಂಗ್ ಮಾಡಿ 400 ಕೊಟ್ಟು. ಫುಲ್ ಮಳೆ ಬರ್ತಾಯಿತ್ತು. ಆ ಬ್ಯಾಗ್ ಅಂಗಡಿಯವರು ಮತ್ತು ವೀಡಿಯೋ ಮಾಡೋಕ್ಕೆ ಅಲೋನೇ ಮಾಡ್ತಿದ್ದಿಲ್ಲ, ಆದರೂ ಕಳ್ಳಿ ಥರ ವೀಡಿಯೋ ಮಾಡ್ಕೋತಿದ್ದೆ. ಆಮೇಲೆ ಅವಳಿಗೆ ಪುನಃ ಟಾಪ್ ತೆಗಿಯೋಕ್ಕೆ ಅಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು ನಮ್ಮ ಅತ್ತೆ ಮತ್ತು ತಂಗಿ. ಸೊ ಅಲ್ಲೆಲ್ಲ ನೋಡಿ ಟಾಪು ಒಂದು ಬ್ಲ್ಯಾಕದು, ಮತ್ತು ಅವಳಿಗೊಂದು ಬ್ಲ್ಯಾಕ್ ಟಾಪು, ಬ್ಲೂ ಮತ್ತು ಆರೆಂಜ ಪಿಂಕ್ ಮಿಕ್ಸ್ ಬರುತ್ತಲ್ಲ ಆ ಕಲರ್ ತಗೊಂಡು. ಬಟ್ ಅದೇನೋ ಆಗಿತ್ತು ಅಂದ್ಬಿಟ್ಟು ತಗೊಂಡಿಲ್ಲ, ಬರೀ ಬ್ಲ್ಯಾಕ್ ಮತ್ತು ಬ್ಲೂ ತಗೊಂಡು. ನೆಕ್ಸ್ಟ್ ಸ್ಲಿಪ್ಪರ್ ಅಂಗಡಿಗೆ ಹೋದೋ, ಅವಳಿಗೆ ಸ್ಲಿಪ್ಪರ್ ತಗೊಳ್ಳೋಕ್ಕೆ ಅಂದ್ಬಿಟ್ಟು. ಫುಲ್ ನೋಡ್ದೋ, ಕೊನೆಗೂ 2-3 ಅಂಗಡಿಗೆ ಹೋದೋ ಸ್ಲಿಪ್ಪರ್ ಹುಡುಕಿ. ಮತ್ತು ಲಾಸ್ಟ್ ಒಂದು ಅಂಗಡೀಲಿ ಅವಳಿಗೆ ಇಷ್ಟ ಆಯಿತು, ಅಲ್ಲಿ ಒಂದು ಸ್ಲಿಪ್ಪರ್ ತಗೊಂಡು. ಮತ್ತು ಅವಳಿಗೆ ಕ್ರಾಕ್ಸ್ ಬೇಕಂದ್ಬಿಟ್ಟು ಅದನ್ನೂ ಹುಡುಕ್ತಾ ಇದ್ದೋ. ಮತ್ತು ಸ್ಲಿಪ್ಪರು ತಗೊಂಡು ಅವಳಿಗೆ ಒಂದು ಕ್ರಾಕ್ಸ್ ಸಿಕ್ತು, ಪಿಂಕ್ ಕಲರು ಇಷ್ಟ ಆಯಿತು. ಸೊ ಅದನ್ನೂ ತಗೊಂಡು ಹೊರಟು, ಅಲ್ಲಿ ಮಾರ್ಕೆಟಿಂದ ಹೊರಟು. ನೆಕ್ಸ್ಟ್ ಹಂಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಕರ್ಚೀಫ್, ಟವಲೆಲ್ಲ ಮಾರ್ತಾಯಿದ್ರು. ಸೊ ಅವಳಿಗೆ ಕೋಲ್ಡ್ ಆಗೋದು ಜಾಸ್ತಿ, ಹಾಗೆಯೇ 100 ರೂಪಾಯಿಗೆ 6 ಪೀಸ್ ಕರ್ಚೀಫ್ ಸಿಕ್ತು. ಮತ್ತು 100 ರೂಪಾಯಿಗೆ 3 ಟವಲ್ ಮಾರ್ತಾಯಿದ್ರು. ಸೊ ಅದನ್ನ ತಗೊಂಡು ಇನ್ನೂ ಸ್ವಲ್ಪ ಥಿಂಗ್ಸ್ ತೆಗಿಬೇಕಾಗಿತ್ತು. ಮಳೆ ಸ್ವಲ್ಪ ನಿಂತಿತ್ತು ಅಷ್ಟೊತ್ತು, ಕೈಯಲ್ಲೆಲ್ಲ ಫುಲ್ ಲಗೇಜ್ ತುಂಬೋಗಿತ್ತು ನಮ್ಮದು. ಮತ್ತು ಸ್ವಲ್ಪ ಥಿಂಗ್ಸ್ ಎಲ್ಲ ಈಗ ಪರ್ಚೇಸ್ ಆಯ್ತಲ್ಲ, ಟೈಲರಿಂಗ್ ಶಾಪಿಗೆ ಹೋಗೋಣ ಅಂತ. ಅವಳು ಟಾಪೆಲ್ಲ ಈಗ ತೆಗ್ದಿದ್ದೆಲ್ಲ ಲೂಸ್ ಇರುತ್ತೆ ಅಲ್ವ, ಸ್ವಲ್ಪ ಫಿಟ್ ಮಾಡಿಸೋಣ ಅಂತ ಹೋಗಿ ಕೂತು ತುಂಬ ಹೊತ್ತು ವೆಯ್ಟ್ ಮಾಡಿದೋ. ಆಮೇಲೆ ಅವರಿಗೆ ತುಂಬ ಕೆಲಸ ಇತ್ತು. ಸೊ ಅವರಿಗೆ ಅಲ್ಲಿ ಹೊಲಿಯೋಕ್ಕೆ ಕೊಟ್ಬಿಟ್ಟು, ಅಳತೆ ಕೊಟ್ಬಿಟ್ಟು ನಾವು ಪುನಃ ಈ ಕಡೆ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಅದನ್ನ ತಗೊಳ್ಳೋಕ್ಕೆ ವಾಪಸ್ ಹೊರಟ್ವಿ. ಅಷ್ಟೊತ್ತಿಗೆ ಪುನಃ ಮಳೆ ಬರೋಕ್ಕೆ ಶುರು ಆಯಿತು. ಹಂಗೆ ಹೋಗಿ ಅವಳಿಗೆ ನೋಟ್ಸ್ ಬೇಕಾಗಿತ್ತು. ಸೊ ಅವಳಿಗೆ ನೋಟ್ಸ್ ಮತ್ತು ಪೆನ್ನೆಲ್ಲ ತೊಗೊಂಡ್ವಿ. ಹಾಗೆ ಚಿಕನ್ ತಗೊಳ್ಳೋಣ ಅಂದ್ಬಿಟ್ಟು ಚಿಕನ್ ಶಾಪಿಗೆ ಹೋಗ್ತಾ ಇದ್ವಿ ಮಾರ್ಕೆಟಲ್ಲಿ.
ಕೊನೆಗೂ ಚಿಕನ್ ಮಾರ್ಕೆಟಿಗೆ ಬಂದು ತಲುಪಿದ್ವಿ. ನಾಯಿ ನೋಡಿ ಒಳ್ಳೆ ಹಂದಿ ಮರಿ ಥರ ಇದೆ, ಅಷ್ಟು ದಪ್ಪ. ಮತ್ತು ಅಲ್ಲಿದು ಇಲಿ ಮರಿಗಳು ನೋಡೋತ್ತಿಗೆ ಹೆಗಣ ಮರಿ ಥರ ಇರುತ್ತೆ, ಅಷ್ಟು ದಪ್ಪ ಇರುತ್ತೆ ಚಿಕನ್ ಶಾಪಲ್ಲಿ. ಮತ್ತು ಚಿಕನ್ ಮಾರ್ಕೆಟಿಗೆ ಹೋಗಿ ನಾವು 1 kg ಚಿಕನ್ ತಗೊಂಡ್ವಿ. ಇಲ್ಲಿ ಅಕ್ಕಪಕ್ಕದ ಮಾರ್ಕೆಟ್ ಅಂಗಡಿಗಳಿದೆಯಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಈ ಮಾರ್ಕೆಟಲ್ಲಿ ನಮಗೆ ಕಮ್ಮಿಲೇ ಸಿಗುತ್ತೆ. ಇಲ್ಲಿ ಮಟನ್, ಫಿಶ್ ಮತ್ತು ಇದು ಕೋಳಿ ತುಂಬ ಇದೆ. ಹಾಗೆಯೇ ಕಾಗೆಗಳು ತುಂಬ ಇದೆ. ಕಾಗೆ ಮಾಂಸ ಅಲ್ಲ, ಕಾಗೆ ಆಯಿತಾ. ಚಿಕನ್ ಈಸಿ ಆಯಿತು, 1 kg ಚಿಕನ್ ಈಸಿ. ಈಗ ಹೋಗ್ತಾ ಇದ್ವಿ, ಅವಳು ಡ್ರೆಸ್ ಟೈಟ್ ಮಾಡೋಕೆ ಕೊಟ್ಟಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಥಿಂಗ್ಸ್ ತೆಗಿಯೋಕ್ಕೆ, ಚಿಕನ್ ಸಾಂಬಾರು. ಇದು ಚಿಕನ್ ತೆಗೆದೆ ಆಯಿತು, ಸ್ವಲ್ಪ ಥಿಂಗ್ಸ್ ಖಾಲಿಯಾಗಿತ್ತು. ಮತ್ತು ಚಿಕನ್ ಸಾರಿಗೂ ಸ್ವಲ್ಪ ಥಿಂಗ್ಸ್ ಬೇಕಲ್ಲ, ಅದನ್ನ ತೆಗಿಯೋಕ್ಕೆ ಮಾರ್ಕೆಟಿಗೆ ಹೋಗ್ತಾಯಿದ್ದು. ಫುಲ್ಲು ಮಳೆ, ತಾಟಲ್ಲಿ ಫುಲ್ಲು ನೀರೆಲ್ಲ ಸೋರ್ತಾ ಇತ್ತು. ಹೆಂಗೋ ಸಾಹಸ ಮಾಡಿ ಹೋಗಿ ಅಲ್ಲಿ 10 ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ತಗೊಂಡು, ಅದಂತೂ ದೊಡ್ಡ ಕಟ್ಟು ಅನ್ಬೋದು. ಆಮೇಲೆ ಹಂಗೆ 20 ರೂಪಾಯಿಗೆ ಕಾಯಿ ಮೆಣಸು ತಗೊಂಡು, ಮೆಣಸು ಖಾಲಿಯಾಗಿಬಿಟ್ಟಿತ್ತು. ನನಗೆ ಈ ಅಂಗಡಿಯವ್ರ ಮೇಲೆ ಕೋಪ ಬಂದು ಎಂತ ಸಹ ಇಲ್ಲ. ಅಲ್ಲಿ ಕೈಯಲ್ಲಿ ಫುಲ್ಲು ಲಗೇಜ್ ಇದೆ ಅಂದ್ಬಿಟ್ಟು ಕೈಗೆ ಕೊಡಿ ಅಂತ ಕೊಟ್ಟರೆ ನೋಡಿ, ಕಟ್ಟಿ ಕೆಳಗೆ ಬಿಸಾಕಿದ್ರು. ಅದನ್ನ ಎತ್ತಕ್ಕೆ ಇನ್ನೊಂದು ಸಾಹಸ ಮಾಡಿದೆ ನಾನಂತೂ. ಆಮೇಲೆ ಈರುಳ್ಳಿ ಖಾಲಿಯಾಗಿತ್ತು, ಈರುಳ್ಳಿ 1 kg, ಬೆಳ್ಳುಳ್ಳಿ ತಗೊಂಡು ಹೊರಟು. ಈರುಳ್ಳಿಗೆ ಕಮ್ಮಿ ರೇಟ್ ಆಗಿದೆ, ಬರೀ 40 ರೂಪಾಯಿ ಮಾಡಿದ್ದಾರೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡು ಪುನಃ ಶಾಪಿಗೆ ಬಂದು, ಟೈಲರ್ ಶಾಪಿಗೆ. ಅಲ್ಲಿ ಫಿಟ್ ಮಾಡೋಕೆ ಕೊಟ್ಟಿದ್ದಲ್ಲ, ಪುನಃ ಇಬ್ಬರಳ್ದಾರ್ದು ಫಿಟ್ ಮಾಡೋಕ್ಕಿತ್ತು, ಅವ್ರದ್ದು ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ತಂಗಿದು ಮಾಡಿ ಕೊಟ್ಟರು. ಸೊ ಅವರಿಗೆ ಮನಿ ಎಲ್ಲ ಪೇ ಮಾಡಿ ಎಲ್ಲನೂ ಹಾಕ್ಕೊಂಡು ನಾವು ಈಗ ಪುನಃ ಅವಳಿಗೆ ಬೆಡ್ ಅದೆಲ್ಲ ತೆಗಿಬೇಕಲ್ವ. ಸೊ ಶಾಪಿಗೆ ಹೋದೋ. ಈ ಶಾಪಲ್ಲಿ ಕೇಳ್ದೋ ಎಷ್ಟು ಅಂತ, ಬಟ್ ಅವರು, ನಾನಂತೂ ಅಲ್ಲಿದ್ದ ಮಿರರಿಗೆಲ್ಲ ಹೋಗಿ ವೀಡಿಯೋ ಮಾಡೋದೇ ಆಯಿತು. ನಾನಂತೂ ಜಾತ್ರೆ ಅಂದ್ಕೊಳ್ಳಿ. ಆಮೇಲೆ ಅಲ್ಲಿ ನೋಡಿ ವೆರಿ ಇದೇ ಆಯಿತು ನನ್ನ ಕತೆ. ಇವರು ಬೆಡ್ ರೇಟ್ ಕಮ್ಮಿ ಮಾಡೋದೇ ಇಲ್ಲ ಅಂದರು. ಮತ್ತು ಬೇರೆ ಶಾಪಿಗೆ ಹೋಗಿ ಇದೊಂದು ಬೆಡ್ ತಗೊಂಡು 350. ನೆಕ್ಸ್ಟ್ ಆಟೋದಲ್ಲಿ ರೂಮಿಗೆ ಬಂದು ನನಗಂತೂ ಫುಲ್ಲು ಹೊಟ್ಟೆ ಹಸಿವು. ನಿಮಗೆ ಗೊತ್ತಲ್ಲ ನಾನು ಎಷ್ಟು ತಿಂತೀನಿ ಅಂತ. ಮತ್ತು ಬೇಗ ಸಾರಿಗೆಲ್ಲ ಕಟ್ ಮಾಡಿ ಒಂದು ಓರಿಯೋ ಬಿಸ್ಕೆಟ್ ತಿಂದು, ಪ್ರೋಟೀನ್ ಪೌಡರ್ ಕುಡಿದು, ನೈಟದು ಚಿಕನ್ ಸಾರು, ಅನ್ನ ತಿಂದು ಮಲ್ಕೊಂಡೆ. ಇದು ನನ್ನ ಇವತ್ತಿನ ವಿಡಿಯೋ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಟಾಟಾ, ಲವ್ ಯು ಆಲ್.